ಹಾಯ್ ಹಲೋ. ನಾನಂತೂ ಮಂತ್ರಾಲಯದಲ್ಲಿ ಕಂಪ್ಲೀಟ್ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ರಾಯರ ದರ್ಶನ ಆಯಿತು, ಎಲ್ಲಿ ಸ್ಟೇ ಆಗಿದ್ವಿ, ಎಷ್ಟೆಲ್ಲ ಹ್ಯಾಪಿಯಾಗಿದ್ವಿ, ಏನೇನು ಮಾಡಿದೆ ನಾನು ಮಂತ್ರಾಲಯದಲ್ಲಿ ಈ ಟ್ರಿಪ್ಪಲ್ಲಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರೋ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ. ಮನೀಶ್ ಹಾಲು ಕುಡಿತಿದ್ದಾನೆ. ಎಲ್ಲ ಸ್ನಾನ ಎಲ್ಲ ಆಗಿ ಕಂಪ್ಲೀಟಾಗಿ ಮನೇಲಿ ಎಲ್ಲ ಕೆಲಸನ ಮಾಡಿಕೊಂಡು ವಾರನ ಮಾಡಿಕೊಂಡು ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ಟೂ ಫ್ಯಾಮಿಲಿ ಹೋಗ್ತಾ ಇರೋದು. ಲಾಸ್ಟ್ 15 ಡೇಸ್ ಬ್ಯಾಕೆ ಹೋಗಬೇಕಾಯ್ತು. ಬಟ್ ಆದರೆ ಲಿತಿಮಾಗ ಹುಷಾರಿಲ್ದಂಗೆ ಆಗೋಯ್ತು. ಹಾಗಾಗಿ ಇವಾಗ ಒಂದು 15 ಡೇಸ್ ಲೇಟಾಗಿ ಹೋಗ್ತಾ ಇರೋದು. ಎಲ್ಲ ಕಂಪ್ಲೀಟಾಗಿ ಮನೇಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಇಲ್ಲಿಂದನೇ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಕಾರಲ್ಲಿ ಹೋಗೋದು, ಅಲ್ಲಿ ಯಾವ ರೀತಿ ರೂಮ್ ಬುಕ್ ಮಾಡ್ಕೊಂಡು ರೂಮ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ನಮಗೆ ಗೊತ್ತಿರೋರು ಅಂದರೆ ನಮ್ಮ ಹಸ್ಬೆಂಡು ಟ್ರಾವೆಲ್ಸಲ್ಲಿ ಇರೋದ್ರಿಂದ ಅವರಿಗೆ ಗೊತ್ತಿರುತ್ತೆ ಯಾವ ಕಡೆ ಯಾವ ಥರ ರೂಮ್ಸ್ ಇರುತ್ತೆ ಅಂತೇಳಿ. ಆಲ್ರೆಡಿ ರೂಮೆಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. 11 o'clock ಆಗಿದೆ. ಇವಾಗ ಮನೆ ಬಿಡ್ತಾಯಿದ್ದೀನಿ. ಟೈಮ್ ಬಂದು 11 ಗಂಟೆ. ಟೈಮ್ ನೋಡಿ 11 ಗಂಟೆ ಟೈಮು. 11 ಗಂಟೆಗೆ ಈಗ ಹೊರಡ್ತಾ ಇರೋದು. ಇಲ್ಲಿಂದ ಹೋಗಿ ಅಲ್ಲಿ ಎಷ್ಟೊತ್ತಾಗುತ್ತೆ ಅಂತೆಲ್ಲ ನೋಡೋಣ, ಬನ್ನಿ ನೋಡೋಣ. ಫಸ್ಟ್ ಟೈಮ್ ಹೇಗಿರುತ್ತೆ ದೇವಸ್ಥಾನ ಎಲ್ಲ ಅಂತೂ ಕಾರಲ್ಲಿ ಬಂದ್ವಿ. ಒಂದು ಜೋಲಿ ಅಂತೂ ಕಂಪಲ್ಸರಿ ಮನುಷ್ಯಗೆ ಬೇಕೇ ಬೇಕು. ಅವನಿಗೆ ಜೋಲಿಗೆ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲೋದ್ರೂ ಸೀರೆ ಒಂದು ಎತ್ಕೊಂಡೋಗಿ ಈ ರೀತಿ ಮಲಗಿಸೋದೆ. ಕಾರಲ್ಲಿ ಈ ಥರ ಕಟ್ಬಿಟ್ಟಿದ್ದೀನಿ. ಆಗಲೇ ಮಲ್ಕೊಂಬಿಟ್ಟಿದ್ದಾನೆ ನೋಡಿ. ನಾವು 10 o'clock 11 o'clock ಬಿಟ್ವಲ್ಲ, ಹಾಗೆ ಮನುಷ್ಯಗೊಂದು ನಿದ್ದೆ ಆಗುತ್ತೆ ಅಂತೇಳಿ ಕಾರಲ್ಲಿ ಜೋಲಿ ಕಟ್ಟಿ ಮನುಷ್ಯನ ಮಲಗಿಸ್ಕೊಂಡು ಹ್ಯಾಪಿಯಾಗಿ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡಿ. ಹಾಗೆಯೇ ನೋಡಿ ಬಳ್ಳಾರಿಗೆ ಬಂದಾಯಿತು. ಬಳ್ಳಾರಿಲಿದ್ದೀನಿ, ಅಲ್ಲಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಇನ್ನೇನು ಬಳ್ಳಾರಿಯಿಂದ ಮುಂದಕ್ಕೆ ಹೋದರೆ ಆಂಧ್ರ ಬಾರ್ಡ್ರಲ್ಲಿರೋದಂಥ ಮಂತ್ರಾಲಯ. ನಾನು ಕೂಡ ಫಸ್ಟ್ ಟೈಮು ಬರ್ತಾ ಇರೋದು ಮಂತ್ರಾಲಯಗೆ. ಹಾಗಾಗಿ ಎಲ್ಲ ವೀಡಿಯೋನ ಶೂಟ್ ಮಾಡಿಕೊಂಡು ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ನನಗೂ ಕೂಡ ಕುತೂಹಲ. ಡೇವಿಡ್ ಫಿಲಮ್ ರಿಲೀಸ್ ಆಗಿದೆ ನಾಳೆ ಅಂತೇಳಿ ಪೋಸ್ಟರ್ಸ್ನ ಹಾಕಿದ್ರು ಥಿಯೇಟ್ರ್ ಹತ್ರ ಎಲ್ಲ. ಅದ್ರ ಬಗ್ಗೆ ಮಾತಾಡ್ಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಹಾಗೆ ನಿಧಾನಕ್ಕೆ ಟ್ರಾವೆಲಿಂಗ್ ಮಾಡಿದ್ವಿ. ಟ್ರಾವೆಲಿಂಗ್ ಮಾಡೋ ಜಾಗದಲ್ಲೆಲ್ಲ ತುಂಬಾ ನಾನು ಈ ಕಡೆ ಬಳ್ಳಾರಿ ಸೈಡ್ ನೋಡಿದ್ದು ತುಂಬ ಆಂಜನೇಯ ವಿಗ್ರಹಗಳನ್ನ ಅಲ್ಲಲ್ಲೇ ಪ್ರತಿಷ್ಠಾಪನೆ ಮಾಡಿದರು. ಭಾಳ ದೊಡ್ಡ ಆಂಜನೇಯ ವಿಗ್ರಹಗಳು. ಅದನ್ನು ಕೂಡ ವಿಡಿಯೋನ ಶೂಟ್ ಮಾಡಿಕೊಂಡೆ. ಈಗ ನೋಡಿ ಫೈನಲಿ ಬಂದು ಮಂತ್ರಾಲಯಕ್ಕೆ ತಲುಪಿ ರೂಮ್ ಸೈಡ್ ಹೋಗ್ತಾ ಇದ್ದೀವಿ. ಇದೆಲ್ಲ ದೇವಸ್ಥಾನದ ರೂಮ್ಗಳಿರುತ್ತೆ. 100 ರೂಮ್ಸ್ ಇರುತ್ತೆ. ನಾವು ಬಂದು ಇಲ್ಲಿ ಒಂದು ರೂಮ್ನ ಬುಕ್ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ನಾವು ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲೇ, ನಾನು ಹೇಳಿದ್ದೀನಿ. ಇವಾಗ ಇನ್ನೇನು ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಫಸ್ಟು ಹೋಟೆಲ್ಗೆ ಹೋಗಿ ಸ್ಟೇ ಆಗಿ ಆಮೇಲೆ ಬಂದು ಇನ್ನು ಮಿಕ್ಕಿದೆಲ್ಲ ಮಾಡೋಣ ಅಂತೇಳಿ ಈ ಹೋಟೆಲ್ ಕಡೆ ಹೊರಟ್ವಿ. ಈಗ ಹೋಟೆಲ್ಗೆ ಬಂದಾಯಿತು. ನಾವಿದ್ದಂಥ ಹೋಟೆಲ್ ಇದು. ಈಗ ಈ ರೀತಿ ಇದೆ ಹೋಟೆಲ್ ಮುಂದೆಗಡೆ. ಮನೀಶು ನಾವೆಲ್ಲ ಲಗೇಜ್ನ ಇಟ್ಟು ಪ್ರದೀಪ್ ಅವರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಈಗ ಹೋಟೆಲ್ ಒಳಗಡೆ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುವಂಥ ಹೋಟೆಲ್ ಬುಕ್ ಮಾಡಿದರು ಪ್ರದೀಪ್ ಅವರು. ನನಗಂತೂ ಭಾಳ ಖುಷಿ ಆಯಿತು. ನಾವು ಲಾಸ್ಟ್ ಟೈಮ್ ಟ್ರಿಪ್ಪು ಧರ್ಮಸ್ಥಳ ಹೋದಾಗ ಅದಕ್ಕಿಂತ ಚೆನ್ನಾಗಿರೋಂಥ ಹೋಟೆಲ್ ಇದು. ನಮಗೆ ಬಂದು ಆನ್ಲೈನ್ ಬುಕ್ಕಿಂಗಲ್ಲಿ ಇದೇ ಹೋಟೆಲ್ ಇದ್ದಿದ್ದು, ಇನ್ನೆಲ್ಲ ಹೌಸ್ಫುಲ್ ಇತ್ತು ಹೋಟೆಲ್ಸ್. ಹಾಗಾಗಿ ಈ ಹೋಟೆಲ್ನ ಬುಕ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಲಗೇಜ್ಗಳನ್ನೆಲ್ಲ ನಾವು ಎಲ್ಲನೂ ಲಿಫ್ಟಲ್ಲಿ ಇಟ್ಕೊಂಡು ಹೊರಟಿದ್ವಿ. 7 hour ಜರ್ನಿ ಮಾಡೋಷ್ಟರಲ್ಲಿ ಮಕ್ಕಳನ್ನ ಕಟ್ಕೊಂಡು ನಿಜ ಭಾಳ ಸುಸ್ತಾಯಿತು. ಯಾವಾಗ ಹೋಗಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂತ ಅನಿಸ್ಬಿಟ್ಟಿತ್ತು. ನೋಡಿ ಮನುಷ್ಯಗೂ ಫುಲ್ ಟಯರ್ಡ್ ಆಗಿದೆ. ನಮಗೂ ಕೂಡ ಹಾಗೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಇನ್ನೇನು ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ರಿಲ್ಯಾಕ್ಸ್ ಆಗ್ತೀವಿ ಅಂತ ಅನ್ನಿಸ್ತು. ಫೈನಲಿ ರೂಮ್ ಸಿಕ್ತು ನಮಗೆ. 3rd floor 71 ರೂಮ್ ನಂಬರ್. ತುಂಬ ಚೆನ್ನಾಗಿ ರೂಮ್ ಸಿಕ್ತು. ಒಳಗಡೆ ಎಂಟ್ರಿ ಆಗಿದ್ದೀನಿ. 71 ರೂಮ್. ಬನ್ನಿ ಓಪನ್ ಮಾಡೋಣ ಹೇಗಿದೆ ಅಂತ. ಬಂದು ಅಂತೂ ಇಂತೂ ಮಂತ್ರಾಲಯದೊಳಗಡೆ ಬಂದೆ. ರೂಮ್ನ ಬುಕ್ ಮಾಡಿದ್ದೀವಿ. AC ರೂಮ್ ಇದು. ನೋಡಿ ಲಿವಿಂಗ್ ಏರಿಯಾ ಈ ಥರ ಇದೆ. ಲಿವಿಂಗ್ ಏರಿಯಾಗೆ 2 ಚೇರ್ ಹಾಕಿದ್ದಾರೆ. AC ರೂಮ್ನ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಒಳಗಡೆ. ನೋಡಿ 3 cot ಬೆಡ್ ಇದೆ. ನಾವು ಇರೋದು ಟೂ ಫ್ಯಾಮಿಲಿ ಅಲ್ವಾ, ಹಾಗಾಗಿ ಬಂದು ನಾವು 3 cotನ ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿರುವಂಥ ರೂಮ್ಸ್ ಇದು. ತುಂಬಾ ಚೆನ್ನಾಗಿದೆ ಮಂತ್ರಾಲಯದಲ್ಲಿ. ಭಾಳ ಖುಷಿ ಆಯಿತು. ನಮಗೆ ಕಂಫರ್ಟಬಲ್ ಆಗಿರಬೇಕಲ್ಲ, ಮಕ್ಕಳಿದ್ದಾರೆ, ಬೆಸ್ಟಾಗಿರುತ್ತೆ. ಚೆನ್ನಾಗಿರೋ ರೂಮ್ ಬೇಕು ಅಂತೇಳಿ ಈ ರೂಮ್ನ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ನಾವು ಆಲ್ರೆಡಿ. ನೋಡಿ ಈ ರೀತಿ ಇದೆ. ತುಂಬ
ತುಂಬ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಕಟನ್ಸು ಎಲ್ಲನೂ ಕ್ಲೀನಾಗಿದೆ. ನನಗೆ ಹಾಗಾಗಿ ಭಾಳ ಇಷ್ಟ ಆಯಿತು. ಓಪನಿಂಗ್ ಮಾಡಿಬಿಟ್ಟಿದ್ದಾರೆ. ಹಾಗೆ ನನ್ನ ಮಕ್ಕಳು ನೋಡಿ ಎಲ್ಲ ಇಲ್ಲಿ ಲಗೇಜ್ನೆಲ್ಲ ಇಟ್ಬಿಟ್ಟಿದ್ದೀವಿ. ಲಗೇಜು ನಾವು ಬೆಡ್ಶೀಟ್ಸು ಅವು ಇವನ್ನೆಲ್ಲ ತಂದಿದ್ದೀವಲ್ಲ, ಹಾಗಾಗಿ ಎಲ್ಲನ ತಂದು ಇಟ್ಕೊಂಡಿದ್ದೀವಿ. ಈ ಥರ ಇದೆ. ನೆಕ್ಸ್ಟ್ ಇನ್ನೇನು ಸ್ವಲ್ಪ ಇವತ್ತೆಲ್ಲ ರೆಸ್ಟ್ ಮಾಡಬೇಕು. ಮನೀಶು ಮತ್ತು ಇವ್ರ ಪಾಪು ಸಂಗೀತ, ಹಾಯ್ ಸಂಗೀತ ಅವ್ರ ಪಾಪು ನಮ್ಮ ಪಾಪು ಇಬ್ಬರು ಮುಡಿ ತೆಗಿಲಿಕ್ಕೆ ಹೋಗಿದ್ದಾರೆ. ಇವ್ರ ಹಸ್ಬೆಂಡ್, ನನ್ನ ಹಸ್ಬೆಂಡು. ನಾಳೆ ದರ್ಶನ ಆಗುತ್ತೋ ಇವಾಗ ದರ್ಶನ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಟೈಮಿಂಗ್ಸ್ ಪ್ರಕಾರ. ಇವರು ಸಂಗೀತ ಅಂತೇಳಿ ಒಂಗನಸ್ ಯೂಟ್ಯೂಬ್ ಚಾನಲ್ ಸಂಗೀತ. ಇವರು ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಕ್ಕಳ ಹರಕೆ ಇತ್ತು, ಹಾಗಾಗಿ ಮನೀಶ್ದು ಹರಕೆ ಇತ್ತು. ಬಂದು ಬಿಸಿ ಇಲ್ಲ, ಬಿಸಿ ಮಾಡಬೇಕು. ಮನೀಶ್ದು ಹರಕೆ ಇತ್ತು, ಹಾಗಾಗಿ ಬಂದು ತೀರ್ಸೋಣ ಅಂತೇಳಿ ಬಂದಿರೋದು. ಮನೀಶ್ಗೆ ಇವಾಗ ಮುಡಿನ ಕೊಡ್ಲಿಕ್ಕೆ ಹೋಗಿದ್ದಾರೆ. ಮೇಯ್ನ್ ಮನೀಶ್ ಪರ್ಪಸ್ಗೋಸ್ಕರನೇ ನಾವು ಮಂತ್ರಾಲಯಕ್ಕೆ ಬಂದಿರೋದು. ಬನ್ನಿ, ಇಲ್ಲಿಂದ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು. ಹೇಗಿದೆ ಏನು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಾನು ಹೇಳ್ತೀನಿ, ಜೊತೆ ಶೇರ್ ಮಾಡ್ತೀನಿ. ನೋಡಿ ಲಿತಿಮ ಏನು ಮಾಡ್ತಾವಳೆ, ಲಾಲ ಬರೀ ಲಾಲನ ಹಾಕ್ಕೊಂಡು ಚೆಲ್ಬೇಡ, ನಿಧಾನಕ್ಕೆ ಹಾಕೋ. ಹಾಲನ್ನ ಹಾಕ್ಕೊಂಡು ಕುಡಿತಾ ಇದ್ದಾಳೆ. ನೋಡಿ ರಚನಾ ಲಿತಿ ಇಬ್ಬರು ಹಿಡಿಯೋದು ದೊಡ್ಡ ಕಷ್ಟ, ಭಾಳ ತಿಂಟೆ. ಎಷ್ಟು ಸಾಕಾಗೋಯ್ತು ಅಂದರೆ ನಾವು ನಾವು ಕಾರಲ್ಲಿ ಬರುವಾಗ ಒದ್ದಾಡಿ ಇಬ್ಬರೂ ನಮಗೆ ಭಾಳ ಹಿಂಸೆ ಕೊಟ್ಬಿಟ್ರು. ಇಬ್ಬರು ಹಿಡಿಯೋದು ಭಾಳ ಕಷ್ಟ. ಈ ಥರ ಇದೆ ಔಟ್ಸೈಡಿಂದ. ಈ ಥರ ಈ ಫುಲ್ AC ರೂಮ್ ಇದು, ಫುಲ್ಲು AC ಹೋಟೆಲ್ ಇದು. ನೋಡಿ ಈ ರೀತಿ ಹೋದರೆ ಹೋಟೆಲ್ ರೂಮ್ ಈ ರೀತಿ ಇದೆ ನೋಡಿ. ಲಿವಿಂಗ್ ರೂಮ್ ನೋಡಿ ಹೇಗಿದೆ. ಬೆಡ್ಗಳೆಲ್ಲ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ, ಮನೆ ಮಾಡ್ಕೊಂಡಿದ್ದೀವಿ. ಈ ಥರ ಇದೆ. ಬಾತ್ರೂಮ್ ಎಲ್ಲ ತುಂಬ ಕ್ಲೀನಾಗಿದೆ, AC ಇದೆ. ಫುಲ್ಲು ಹೋಮ್ ಟೂರ್ ಹೋಟೆಲ್ದು ನೋಡ್ಕೊಳ್ಳಿ. ಹಾಂ ಈ ಥರ ಇದೆ ನೋಡಿ. ಸ್ಕ್ರೀನ್ ಎಲ್ಲ ಈ ರೀತಿ ಇದೆ. ಸ್ಕ್ರೀನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡಬಲ್ ಕಾಟ್ ಆ್ಯಂಡ್ ಸಿಂಗಲ್ ಕಾಟು. ಯಾಕಿಲ್ಲಿತ್ತು ನೋಡಿ, ನಾವು ಇದ್ರ ಬೇರೆ ತಂದಿದ್ದೀವಿ. ಕರೆಂಟ್ ಸ್ಟವ್ ತಂದ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಬೇಡ, ಈಗ ಅಡುಗೆ ಮಾಡಬೇಡ, ಸುಮ್ಮನಿರು. ಲಿತ್ತು ಹೆಂಗೆ ಲಿತ್ತಿದಂತೂ ಹಿಡಿಯೋಕ್ಕಾಗ್ತಾಯಿಲ್ಲ, ಕೂದಲು ಇದೆಲ್ಲ. ಕರೆಂಟ್ ಸ್ಟವ್ನ ತಗೊಬಂದಿದ್ದೀವಿ ನೋಡಿ. ಇಲ್ಲೇ ಒಂದು ಚಿಕ್ಕದಾಗಿ ಒಂದು ಕಿಚನ್ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಕರೆಂಟ್ ಸ್ಟವ್ವು ಮನೀಶ್ಗೆ ಸರಿ ಮಾಡಲಿಕ್ಕೆ ಒಂದು ಪಾತ್ರೆ, ಕರೆಂಟ್ ಸ್ಟವ್ನ ತಂದ್ಕೊಂಡಿದ್ದೀನಿ. ಬಿಸಿನೀರೆಲ್ಲ ಬೇಕು ಅವನಿಗೆ. ಹಾಲು ಕೂಡ ಅವಾಗವಾಗ ಹಾಲು ಕೇಳ್ತಾನೆ. ಅದು ತಣ್ಣಗಿದ್ರೆ ಹಾಲೆಲ್ಲ ಕುಡಿಯೋಲ್ಲ, ಬಿಸಿನೇ ಬೇಕು. ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಒಂದು ಸ್ಟವ್, ಸ್ಪೂನು, ಪ್ರತಿಯೊಂದೂ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು AC ರಿಮೋಟ್. ಇದು ರೀತಿ ಇದೆ ನೋಡಿ. ರೂಮ್ ಹತ್ರ ತುಂಬ ಚೆನ್ನಾಗಿದೆ. ಮಕ್ಕಳಿದ್ದಾರೆ ಅಂತ ಚೆನ್ನಾಗಿರೋ ರೂಮ್ನ ಮಾಡ್ಕೊಂಡಿದ್ದೀವಿ. ಬಾಟಲ್ ಕೂಡ ತೊಗೊಬಂದ್ಬಿಟ್ಟಿದ್ದೀವಿ. ಮಕ್ಕಳಿಗೆ ನೀರು ಬೇಕಾಗುತ್ತೆ. ನಾವು ಇಷ್ಟು ಜನರದಕ್ಕೆ ನೀರು ಸಾಕಾಗಲ್ಲ. ಬಾಟಲ್ ಒಂದೊಂದು ಬಾಟ್ಲು 1 ಲೀಟರ್ 2 ಲೀಟ್ರ್ ತೊಗೊಂಬಿಟ್ರೆ. ಮಿರರ್ ಕೂಡ ಹೇಗಿದೆ, ಚೆನ್ನಾಗಿದೆ ಅಷ್ಟೇ. ಚಿಕ್ಕದಾಗಿ ಮಿನಿ ಕಿಚನ್ ಕೂಡ ಓಪನ್ ಮಾಡ್ಕೊಂಡಿದ್ದೀವಿ. ನೀರು ಕೂಡ ಬಿಸಿ ನೀರು ಕಾಯಿಸ್ತಾ ಇದ್ದೀನಿ. ಮನೀಶ್ ಅಷ್ಟರಲ್ಲಿ ಮುಡಿ ಕೊಟ್ಕೊಂಡು ಬಂದಿದ್ದಾರೆ, ಕುತ್ಕೊಂಡಿದ್ದಾರೆ ನೋಡಿ. ಫ್ರೆಶ್ ಅಪ್ ಮಾಡ್ಬಿಟ್ಟು ಸ್ನಾನ ನಾನು ರೆಡಿ ಮಾಡಿ ಕೂರಿಸಿದ್ದೀನಿ. ಈಗ ಪಾಪಿಗೆ ಸರಿ ಮಾಡಿ ತಿನ್ಸೋಣ ಅಂತೇಳಿ. ಸರಿ ಈ ಥರ ಎಲ್ಲ ಜಾಸ್ತಿ ಕೊಡಬೇಕು, ಹೋಟೆಲ್ ಫುಡ್ ಬೇಡ ಅಂತೇಳಿ ನಾವು ಈ ಪ್ಲ್ಯಾನ್ನ ಮಾಡ್ಕೊಂಡಿದ್ದು. ಹೋಟೆಲ್ ಇಡ್ಲಿ ಅವೆಲ್ಲ ಕೊಟ್ಬಿಟ್ರೆ ನಮಗೆ ಅವನಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ಬಿಡುತ್ತೆ, ವಾಮಿಟ್ ಎಲ್ಲ ಆಗ್ಬಿಡುತ್ತೆ. ಹಾಗಾಗಿ ನಾನು ಸರಿ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಥರ ಸರಿನೂ ಕೂಡ ಇಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು. ಈಗ ಕರೆಂಟ್ ಸ್ಟವ್ ಇದು ನನಗೆ ಭಾಳ ಇಷ್ಟ ಆಯಿತು. ಇದರಲ್ಲಿ ನೀರೆಲ್ಲ ಕಾಯಿಸ್ಕೊಂಡು ಮಕ್ಕಳಿಗೆ ಇದು ನೆಕ್ಸ್ಟ್ ಸರಿನೂ ಪ್ರಿಪೇರ್ ಮಾಡಿ ಅವನಿಗೆ ತಿನ್ನಿಸಿ ಆರಾಮಾಗಿ ನಾವು ಟೀ ಕಾಫಿನೆಲ್ಲ ಇಲ್ಲೇ ಒಳಗಡೆನೇ ಮಾಡ್ಕೊಂಡ್ವಿ. ಫ್ಲಾಸ್ಕೆಲ್ಲ ತೊಗೊಬಂದಿದ್ವಲ್ಲ, ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡ್ವಿ, ಕಾಫಿ ಮಾಡ್ಕೊಂಡ್ವಿ, ಸರಿನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಊಟಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗಿ ಊಟ ಮಾಡ್ಕೊ ಬರೋಣ. ಬರ್ತಾಯಿದ್ದೀನಿ, ಪ್ರಸಾದ ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಬಂದೆ. ನಮಗೆ ಸುಸ್ತಾಗೋದು ಗೊತ್ತಿಲ್ಲ, ಈ ಮಕ್ಕಳಿಗೆ ಮಾತ್ರ ಸುಸ್ತಾಗಲ್ಲ. ನನ್ನ ಲಿತಿಮ ಮತ್ತು ರಚಿತಾಗೆ ಮಾತ್ರ ಚೆನ್ನಾಗಿ ಸುಸ್ತಾಗಲ್ಲ. ಹೋಟೆಲೆಲ್ಲ ನೋಡಿ ರಾತ್ರಿ ವ್ಯೂ ಹೇಗಿದೆ. ತುಂಬ ಚಳಿ ಆಗ್ತಾಯಿತ್ತು. ನಾವು ನಿಜ ಜರ್ಕಿನ್ ಮಿಸ್ ಮಾಡಿ ಹೋಗ್ತಾಯಿದ್ದೀವಿ. ಆಚೆ ಬಂದಿದ ತಕ್ಷಣ ಚಳಿ ಅನ್ನಿಸ್ತು.
ಜರ್ಕಿನ್ ತೊಗೊಬರಕ್ಕೆ ತಿರ್ಗಾ ಮತ್ತೆ ಹೋಗ್ಬೇಕು ಆ ಲಿಫ್ಟಲ್ಲಿ ಅಂದ್ಬಿಟ್ಟು ಹಾಗೆ ಊಟ ಮಾಡೋಣ, ಪ್ರಸಾದ ತಿನ್ಕೊಂಬರೋಣ ಅಂತೇಳಿ ಅಲ್ಲಿ ಊಟನ ಕೊಡ್ತಾರಲ್ವ ಮಾಮೂಲಿ. ನನಗೆಲ್ಲ ಕಂಪ್ಲೀಟಾಗಿ ಫೀಲ್ ಆಗಿದ್ದು ನಿಜವಾಗ್ಲೂ ಧರ್ಮಸ್ಥಳ ಥರನೇ ಇದೆ ಮಂತ್ರಾಲಯನೂ ಕೂಡ. ಸಪ್ರೇಟ್ ಭೋಜನ, ಸಪ್ರೇಟ್ ಫುಲ್ ಧರ್ಮಸ್ಥಳ ಥರನೇ ಇತ್ತು. ನಾನಿಲ್ಲಿ ಬಂದು ವಾಯ್ಸ್ ಮಾತಾಡ್ತಾ ಇದ್ದೀನಿ, ಬಟ್ ಅದು ನನಗನ್ನಿಸ್ತು ಅಲ್ಲಿ ಓಂ ಶ್ರೀ ರಾಘವೇಂದ್ರದು ಮಂತ್ರಗಳನ್ನ ಹಾಕಿದ್ರು, ಅದು ರೆಕಾರ್ಡಿಂಗ್ ಕೊಡೋಕ್ಕಾಗಲ್ಲ. ಯಾಕಂದರೆ ನನಗೆ ಕಾಪಿರೈಟ್ ಆಲ್ರೆಡಿ 2 ಬಂದಿದೆ ನನ್ನ ಚಾನಲ್ಗೆ. ಇನ್ನೊಂದೇನೆಂದರೆ ನಾನು ಕಾಪಿರೈಟ್ ಮಿಸ್ಟೇಕ್ ಮಾಡಿದ್ರೆ ಚಾನಲೇ ಬ್ಯಾನ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಅದು ಅಲ್ಲಿ ಮಾತಾಡಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಅದೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಬಂದು ದೇವ್ರದ್ದು ಹೆಸರು ಹೇಳ್ತಾನೆ ಇರ್ತಾರಲ್ಲ, ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ ಅಂತೆಲ್ಲ ಹೇಳ್ತಾ ಇರ್ತಾರೆ. ಫೈನಲಿ ಈ ರೀತಿ ಇದೆ. ಇನ್ನೇನು ಊಟದ ಹತ್ರ ಬಂದ್ವಿ. ಇಲ್ಲೊಂದು ಹಾಫ್ ಆನ್ ಅವರು ನಡೆದು ಭೋಜನ ಮಾಡಬೇಕಿಲ್ಲಿ. ಸ್ವಲ್ಪ ರಶ್ ಇತ್ತಂತ ಅನ್ನಿಸ್ತು, ನಿಜವಾಗ್ಲೂ ರಶ್ ಇತ್ತು. ಒಂದು ಅರ್ಧ ಗಂಟೆ ಈ ಥರ ರೋಲ್ ಆನ್ ಮಾಡಿ ಒಳಗಡೆ ಹೋಗ್ವಿ. ಇದೊಂದು ಸ್ವಲ್ಪ ಖುಷಿ ಆಯಿತು. ಮನೀಷ್ನ ಬಂದು ರೂಮಲ್ಲೇ ಬಿಟ್ಟು ಬರ್ತಾಯಿದ್ದೀನಿ. ಮನೀಶ್ ಮತ್ತು ಪ್ರದೀಪ್ ಅವರು ಮನೀಶ್ಗೆ ಸರಿ ತಿನ್ನಿಸಿದೆ. ಪ್ರದೀಪ್ ಅವರು ಬಂದು ಮನೆಯಿಂದನೇ ಸಲಾಡ್ಸ್ ತೊಗೊಂಡ್ಬಂದಿದ್ರು, ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು. ಹಾಗಾಗಿ ಅವ್ರು ಊಟ ತಿನ್ನಲ್ಲ ಅಂದರು, ನಾವೇ ಬಂದು ಹೊರಗಡೆ ಊಟ ಮಾಡಬೇಕಾಗಿಲ್ಲ. ಹಾಗಾಗಿ ಬಂದು ಹೊರಗಡೆ ಊಟ ಮಾಡೋಣ ಅಂತೇಳಿ ನಾವು ಬಂದಿರೋದು. ಇಲ್ಲಿ ಸುತ್ತಿ ಲಾಸ್ಟಿಗೆ ಬಂದ್ವಿ. ಮೊಸರನ್ನ ಮತ್ತು ಸಾಂಬಾರು ರೈಸ್ ಥರ ಕೊಟ್ಟಿದ್ರು ಊಟನ, ಪ್ರಸಾದನ. ಇಲ್ಲಿ ಪ್ರಸಾದನ ತಿನ್ಕೊಂಡು ಇನ್ನೇನು ಒಳಗಡೆ ಹೋಗ್ತಾಯಿದ್ದೀವಿ. ಲಕ್ಷಾಂತರ ಜನಕ್ಕೆ ಊಟ ಹಾಕೋದ್ರಿಂದ ಇಲ್ಲಿ ತುಂಬ ದೊಡ್ಡ ಹಾಲ್ಸ್ ಫೆಸಿಲಿಟಿ ಇತ್ತು. ಸೇಮು ಅದೇ ಧರ್ಮಸ್ಥಳದಲ್ಲಿ ಬಂದು ಅವರೇ ಊಟ ಹಾಕ್ತಾರೆ, ಇಲ್ಲಿ ಬಂದು ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕು. ಅಂದರೆ ಸೆಲ್ಫಾಗಿ ಹೋಗಿ ಪ್ರಸಾದನ ತೊಗೊಬಂದು ತಿನ್ನಬೇಕು. ಫೈನಲಿ ಹೋದ್ವಿ, ಊಟನ ಮಾಡೋಣ ಅಂತ. ತುಂಬ ಚೆನ್ನಾಗಿತ್ತು. ಸಾಂಬಾರು ರೈಸು, ಮೊಸರನ್ನ. ಲಕ್ಷಾಂತರ ಜನಕ್ಕೆ ಊಟ ಹಾಕೋದ್ರಿಂದ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅಲ್ವಾ. ನಮಗೆ ಚೆನ್ನಾಗಿತ್ತು, ಪ್ರಸಾದನೂ ಸಿಕ್ತು. ಪ್ರಸಾದನ ತಿಂದು ದೇವಸ್ಥಾನದ ಹತ್ರ ಎಂಟ್ರಿ ಆದ್ವಿ. ತುಂಬಾ ಚೆನ್ನಾಗಿದೆ. ನೈಟ್ ವ್ಯೂ ಅಂತ ನೋಡಿ ನಾನು ಕಳೆದೇ ಹೋದೆ. ಈ ಯೆಲ್ಲೋ ಕಲರ್ ಫುಲ್ಲು ಪೇಂಟಿಂಗಲ್ಲಿ ದೇವ್ರದ್ದು ಎಲ್ಲನೂ ಕೂಡ ಸುತ್ತೂ ಇದೆಯಲ್ಲ, ಅದು ನೋಡಿ ಭಾಳ ಖುಷಿಯಾಗೋಯ್ತು ನನಗೆ. ಏನಪ್ಪ ಇದು ಗೋಲ್ಡಲ್ಲಿ ಗೋಲ್ಡನ್ ಟೆಂಪಲ್ ಬಂದುಬಿಟ್ಟು ಅಂತ ಅನ್ನಿಸ್ತು. ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಮಂತ್ರಾಲಯ ಕಂಪ್ಲೀಟ್ ವ್ಯೂ. ತುಂಬ ದೊಡ್ಡದು ಪ್ಲೇಸ್ ಇದು. ತುಂಬ ಜನ ಇಲ್ಲೇ ಸ್ಟೇ ಆಗ್ತಾಯಿದ್ದಾರೆ. ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ಅಲ್ಲಲ್ಲೇ ವೀಡಿಯೋಗಳನ್ನ ಮಾಡಿಕೊಂಡು ಎಲ್ಲ ನಿದ್ದೆ ಕೂಡ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ನನಗೆ ಈ ಪ್ಲೇಸ್ ಮಾತ್ರ ಭಾಳ ಇಷ್ಟ ಆಯಿತು. ಭಾಳ ಖುಷಿಯಾಗಿ ವೀಡಿಯೋಸ್ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ತಾಯಿದ್ರು. ನಾವು ಕೂಡ ಫೋಟೋಸ್ನ ತಗೊಂಡ್ವಿ, ವೀಡಿಯೋಸ್ನ ತಗೊಂಡ್ವಿ. ಕೆಲವೊಂದು ವೀಡಿಯೋನೂ ಕೂಡ ನಾನು ಕೂಡ ಅಪ್ಲೋಡ್ ಮಾಡಿದೆ. ನೈಟ್ ಚಳಿ ಆಗ್ತಾಯಿತ್ತು ಸ್ವಲ್ಪ. ಎಲ್ಲರಿಗೂ ಕೂಡ ಎಲ್ಲ ಸ್ವೆಟರ್ಸ್ನೆಲ್ಲ ಹಾಕ್ಕೊಂಡಿದ್ರು. ಇವಾಗ ವಿಂಟರ್ ಇರೋದ್ರಿಂದ ಸ್ವಲ್ಪ ಚಳಿ ಆಗುತ್ತೆ ಅಷ್ಟೇ. ದೇವಸ್ಥಾನದ ವಾತಾವರಣ ಅಂತೂ ತುಂಬ ಸ್ವಚ್ಛತೆಯಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ನೀಟಾಗಿದೆ. ಅಲ್ಲಿ ಈ ಥರ ಎಲ್ಲ ಲೈಟ್ ಬಿಡ್ತಾಯಿದ್ರು. ಲಿತ್ತಿಮ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ಲು. ಅವಳಿಗೆ ಮಾತ್ರ ಬಿಡೋದಕ್ಕೆ ಬರೋಲ್ಲ. ಇದು ಏನಿಲ್ಲ, ರಬ್ಬರ್ ಬ್ಯಾಂಡಲ್ಲಿ ಈ ರೀತಿ ಪುಷ್ ಮಾಡಿ ಮೇಲೆ ಬಿಟ್ಟರೆ ಅದು ಮೇಲೋಗಿ ಲೈಟಿಂಗ್ ಇದೆಯಲ್ಲ ಅದೊಂಥರ ಮೇಲೋಗಿ ಕೆಳಗಡೆ ಬೀಳುತ್ತೆ. ಇದೊಂದು ಬಿಡಮ್ಮ ಅಂತಿದ್ಲು. ನನಗೂ ಬರಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದನ್ನೆಲ್ಲರೂ ಕೂಡ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಈ ರೀತಿ ಆಟ ಆಡ್ತಿದ್ರು. ನಾನು ಕೂಡ ನನ್ನ ಮಗಳಿಗೋಸ್ಕರ ಈ ರೀತಿ ಬಿಟ್ಟು ತೋರಿಸ್ತಿದ್ದೆ. ಅವಳು ಖುಷಿ ಪಡ್ತಿದ್ಲು. ಅಲ್ಲೆಲ್ಲ ಆಟ ಆಡಿ ಊಟ ಮಾಡಿ ಸ್ವಲ್ಪ ಹೊತ್ತು ದೇವಸ್ಥಾನದ ಮುಂದೆ ಎಲ್ಲ ವಾಕ್ ಮಾಡಿ ದೇವ್ರನ್ನ ಈ ರೀತಿ ಎಲ್ಲ ವೀಡಿಯೋಗಳನ್ನ ಮಾಡಿಕೊಂಡೆ. ಇಲ್ಲೊಂದು ಸ್ಟ್ಯಾಚು ಇತ್ತು ರಾಘವೇಂದ್ರ ಸ್ವಾಮಿಯವ್ರದ್ದು. ಇಲ್ಲಿ ನಮಸ್ಕಾರ ಮಾಡಿ ಒಂದು ವೀಡಿಯೋನ ಮಾಡಿಕೊಂಡು ಫೈನಲಿ ರೂಮ್ ಕಡೆ ಬಂದ್ವಿ. ಇಲ್ಲದೆ ಹೋಗಿ ಮಿಸ್ ಆಗಿ ಚಳಿ ನಡ್ಕೊಂಡು 10 ಗಂಟೆಗೆ ಹೋಗಿ ರೂಮ್ ಒಳಗಡೆ ಸೇರ್ಕೊತಾ ಇದ್ದೀವಿ. ಊಟಕ್ಕೆ ಹೋಗಿ 3ನೇ ಫ್ಲೋರಲ್ಲಿದೆ ನಮ್ಮ ರೂಮ್. ಹೋಗ್ತಾವಳೆ ಹಾಯ್ ಮಾಡ್ಬಿಡ್ರಿ ಎಲ್ಲಾರು. ಏನ್ ಚಳಿ ಗೊತ್ತಾಯ್ತು. ಚಂಡೆ ಪಿಳ್ಳೆಗಳನ್ನೆಲ್ಲ ಕರ್ಕೊಂಡು ಈಗ ರೂಮ್ಗೆ ಹೋಗಿ ಹಿಂಗೆ ಮಲ್ಕೊಂಡ್ಬಿಡೋದು, ಹಂಗೆ ಪಾಚ್ಕೊಂಡು ಬನ್ನಿ ಹೋಗೋಣ. ವಾಟರ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ರೂಮ್ ಮಾತ್ರ ಚೆನ್ನಾಗವಲ್ಲ ಸಂಗೀತ, ನೋಡಕ್ಕೆ ಮಾತ್ರ ಡೀಸೆಂಟ್ ಆಗೈತಿಲ್ಲ ರೂಮ್ಸ್ ಅಲ್ವಾ. ಓಯ್ ಗುಲಿ ಆಗ್ಲೇ ನಡೆದಲ್ಲ, ಹಂಗೆ ನಡೆದ್ಬಿಡು ನೋಡೋಣ, ಪ್ರೈಸ್ ಬಂದ್ಬಿಡ್ತದೆ ಹಿಂಗೆ. ಈಗ ನೈಟ್ ಆಯಿತು, ಫೈನಲಿ ರೂಮಿಗೆ ಬಂದಿದ್ದಾಯಿತು. ಇವಾಗ ರೆಸ್ಟ್ ಮಾಡಿ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ದೇವಸ್ಥಾನದೊಳಗಡೆ ಹೋಗಿ ಇವಾಗೇನಿಲ್ಲ, ನಮ್ಮ ಗುಂಡು ನೋಡಿ ಹೇಗೆ ಆಡ್ತಾ ಇದ್ದಾನೆ. ಎಲ್ಲೋಗಿದ್ದೆ ನೀನು ಅಂತ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಮಾತಾಡ್ತಿಲ್ಲ ನಮ್ಮ ಗುಂಡು. ಬೋರ್ಡ್ ಮಾಡಿಸಿದ್ರೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾನಲ್ವ ನನ್ನ ಮಗ.
ನನಗೆ ಮುದ್ದಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ದ. ಫೈನಲಿ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಜೋಲಿ ಕೂಡ ಕಟ್ಟಿದ್ದಾಯಿತು, ಎಲ್ಲೋದು ಜೋಲಿ ಮಾತ್ರ ಕಟ್ಕೊಂಡ್ಬಿಡ್ತೀವಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್. ಮಾರ್ನಿಂಗ್ ವೀಡಿಯೋ ಮಾಡ್ತೀನಿ. ಮಾರ್ನಿಂಗ್ ವೀಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಇದ್ದೀನಿ, ಸ್ಯಾರಿನ ಕಟ್ಕೊಂಡಿದ್ದೀನಿ. ಕುಡಿತಿದ್ರಾ? ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ರೆಡಿ ಆಗಿದ್ದಾಯಿತು, ಕಾಫಿನೂ ಮಾಡ್ಕೊಂಡು ಕುಡಿದ್ವಿ ಒಳಗಡೆ ಇದಿರೋದ್ರಿಂದ. ಚಿನಿ ಮಣಿ ಈಗ ಎದ್ದಿದ್ದಾನೆ. ಲಿತಿಮ್ಮ ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದ್ದಾಳೆ. ನಾವು ಈ ರೀತಿ ಕಾಣಿಸ್ತಿದ್ದೀವಿ. ಮನೀಷ್ಗೆ ಜೋಲಿನ ಕಟ್ಟಿದ್ವಿ. ಅವನು ಎಲ್ಲೋದು ಜೋಲಿ ಬೇಕು ನಿದ್ದೆ ಮಾಡಲಿಕ್ಕೆ, ಅಳ್ತಾನೆ, ಹೊಸ ಪ್ಲೇಸು. ಹಾಗಾಗಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಮನೀಶ್ ಏನು ಮಾಡ್ತಾನೆ ನೋಡಿ, ಹೇಯ್ ಗೊಂಬೆ. ಮನೀಶ್ ಕಾಲ ಕೊಟ್ಟಿದ್ದೀನಿ, ಈಗ ಎದ್ದಿದ್ದಾನೆ. ಲಿತಿಮ್ಮನೂ ಕೂಡ ರೆಡಿಯಾಗಿದ್ದಾಯಿತು. ಮನೀಶ್ ಒಬ್ಬ ಸ್ನಾನ ಮಾಡ್ಕೋಬೇಕು. ಸಂಗೀತ ಅವ್ರ ಪಾಪು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದೆ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋದು, ನೆಕ್ಸ್ಟ್ ಅದನ್ನು ವೀಡಿಯೋ ಹಾಕ್ತೀನಿ. ರೆಡಿ ಆಗಿದ್ದಂತೂ ಆಯಿತು. ಏನು ಮನೆಯವರೇ, ಕಾಲು ರಾಜ ಥರ ಹಾಕ್ಕೊಂಡು ನೀವು ಲಲ ಕುಡಿತಾಯಿದ್ದೀರಾ? ಗುಂಡು ನೀನು, ಅಯ್ಯೋ ಆನಿಸಮ್ಮಿ, ಇದು ಕಾಲ ಮೇಲೆ ಕಾಲು ಹಾಕ್ಕೊಂಡು ನೀನು. ಧನ್ವಿ ಇವರಿಬ್ಬರು ಫ್ರೆಶ್ ಅಪ್ ಆಗಬೇಕು. ಎಲ್ಲ ಫ್ರೆಶ್ ಅಪ್ ಆದರು. ಫೈನಲಿ ಪುಟಾಣಿಗಳನ್ನ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗೋದೈನ. ಓಯ್ ಮೇಡಮ್ ಬನ್ನಿ, ತುಂಟಿ ಮೇಡಮ್ ನೀವು ಬನ್ನಿ. ಇವರು ದೇವ್ರ ದರ್ಶನ ಕೊಟ್ಟಿದ್ದೀವಿ. ಸಂಗೀತವ್ರೆ ನಡೀರಿ ಹೋಗೋಣ. ಇನ್ನೇನು ದೇವ್ರ ದರ್ಶನ ಮಾಡೋಣ ಅಂತ ಎಲ್ಲ ಲಿಫ್ಟಲ್ಲಿ ಎಲ್ಲ ಫ್ರೆಶ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ವಿ. 10 ಗಂಟೆ ಕರೆಕ್ಟಾಗಿ 10 ಗಂಟೆಗೆಲ್ಲ ಹೋಗಬೇಕು ಅಂತ ಇದ್ದಿತ್ತು. ಎಷ್ಟು ಜನ ಇರ್ತಾರೆ ಏನು ಅಂತ ಗೊತ್ತಿರಲ್ಲ. ನಾವು ಅಕ್ಕಿ ದಾನ ಮಾಡಬೇಕು. ಮನೀಷ್ಗೆ ಹುಷಾರಿಲ್ದಿರುವಾಗ ಅಕ್ಕಿನ ಕೊಡ್ತೀವಿ ಅಂತ ಅರಸ್ಕೊಂಡಿದ್ವಿ. ಹಾಗಾಗಿ ಅನ್ನ ಸಮರ್ಪಣೆ ಮಾಡಬೇಕು ಅಂತೇಳಿ ಟಿಕೆಟ್ನ ಕೊಡೋದೇ ತೊಗೊಳಕ್ಕೆ ಹೋಗಿದ್ದಾರೆ ಪ್ರದೀಪ್ ಅವರು. ಇಲ್ಲಿ ಬರೋ ಜಾಗದಲ್ಲಿ ಹಿಡ್ಕೊಬಿಟ್ರು ನೋಡಿ ನಮಗೆ. ಈ ಥರ ಅಲ್ಲಿ ಬೇರೆ ಬಿಡೋದೇ ಇಲ್ಲ, ಈ ರೀತಿ ಇಡಲೇಬೇಕು ನಿಮಗೆ, ಈ ರೀತಿ ಗಂಧದಲ್ಲಿ ಅಂತ ಇಡ್ತಾರೆ 3 ನಾಮನ. ಫೈನಲಿ ಎಲ್ಲರಿಗೂ ಒಂದೊಂದು ನಾಮನ ಇಟ್ಟರು ಹೆಂಗಸು. ಇದನ್ನು ಅವರು ಒಂದು ದುಡಿಮೆ ಆಗಿ ತೊಗೊಂಡಿದ್ದಾರೆ. ಎಲ್ಲರಿಗೂ ನಾಮ ಇಡ್ತಾ ಇರ್ತಾರೆ. ನಾರ್ಮಲಾಗಿ ಒಂದು 20 ರೂಪೀಸ್ನ ಕೊಟ್ಟು ಎಲ್ಲರೂ ಕೂಡ ನಾಮನ ಇಡ್ಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನ ಕಡೆ ಹೊರಟ ಮೇಲೆ ನಾವು ಬಂದು VIP ದರ್ಶನ ಆಯಿತು. ನಮಗೆ ಭಾಳ ಖುಷಿ ಆಯಿತು. VIP ಅಂದರೆ ಮನೀಶ್ ಹುಷಾರಿಲ್ಲದಿರೋ ಸಮಯದಲ್ಲಿ ನಾವು ಅಕ್ಕಿ ದಾನ ಮಾಡ್ತೀವಿ ಅಂತ ಹೇಳಿದ್ವಲ್ವ, ಹಾಗಾಗಿ ನಾವು ಅಕ್ಕಿ ದಾನ ಮಾಡಲಿಕ್ಕೆ ಹೋಗಿ ಕ್ಯೂವಲ್ಲಿ ನಿಂತ್ಕೊತಾರೆ. ನಮಗೆ ಫೈನಲಿ ಈ ರೀತಿ ಹೋಗ್ತಾ ಇದ್ದೀವಿ. ಮುಡಿ ಕೊಡಿಸ್ಕೊಂಡಿದ್ದಾರೆ ಅಪ್ಪ ಮಗ. ನೋಡಿ ಯಾವ ರೀತಿ ಕಾಣ್ತಾ ಇದೆ 2 ಬೋರ್ಡ್ ಗುಂಡುಗಳು. ಒಂಥರ ಖುಷಿಯಾಗುತ್ತಲ್ಲ, ಒಂಥರ ಮುದ್ದಾಗಿ ಕಾಣ್ತಾರೆ. ಬೋರ್ಡ್ ಮಾಡಿಸ್ಕೊಂಬಿಟ್ರೆ. ಮನೀಶ್ ಅಂತ ಮುದ್ದಾಗಿ ಕಾಣ್ತಾ ಇದ್ದಾನೆ. ಲಿತಿಮ್ಮ ಹಾಯ್ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಬಂದು ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ಇಲ್ಲೆಲ್ಲ ಬಂದು ದೇವ್ರದ್ದು ನಾಮಗಳನ್ನ ಹೇಳ್ತಾ ಇರ್ತಾರೆ, ರೆಕಾರ್ಡಿಂಗ್ ಕೊಟ್ಟಿರ್ತಾರೆ, ವಾಯ್ಸ್ ಬರ್ತಾ ಇರುತ್ತೆ. ದೇವಸ್ಥಾನ ಮುಂದೆ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರೋಗಿ ಅಕ್ಕಿನ ಕೊಡಬೇಕಲ್ಲ ದೇವರಿಗೆ, ಹಾಗಾಗಿ ಅಲ್ಲೋಗಿ ಕೂಪನಲ್ಲಿ ಕೌಂಟ್ರಲ್ಲಿದ್ದಾರೆ. ಅಲ್ಲಿ ಒಂದು 6 ಮೆಂಬರ್ಸ್ನ ನಮಗೆ ಒಳಗಡೆ ಬಿಡ್ತಾರಲ್ವ, ಹಾಗಾಗಿ ನಾವು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ. ಎಷ್ಟು ಜನ ಸಾಗರ ಇದ್ದಾರೆ ನೋಡಿ. ಬೆಳಿಗ್ಗೆ ನಿಜ ತುಂಬ ರಶ್ ಇತ್ತು. ನಾವೇನಾದರೂ ಲೈನಲ್ಲಿ ಏನಾದರೂ ಹೋಗ್ಬಿಟ್ಟಿದ್ರೆ ಮಧ್ಯಾಹ್ನ 3 ಗಂಟೆ ಆದರೂ ನಾವು ಬರೋಕ್ಕಾಗ್ತಿರಲಿಲ್ಲ. 11 o'clock ಆಗಿದೆ ನೋಡಿ. 10:30 11 ಗಂಟೆ ಸುಮಾರು. ಎಷ್ಟು ಜನ ಇದ್ದಾರೆ, ತುಂಬ ಕ್ರೌಡ್ ಇದೆ. ನಮಗೆ ಬಂದು VIP ಪಾಸ್ ಸಿಕ್ಕಿರೋದ್ರಿಂದ ಬೇಗನೆ ದರ್ಶನ ಆಗೋಯಿತು. ಒಂದು 1/2 hour ಒಳಗಡೆ ನಮಗೆ ರಾಯರ ದರ್ಶನ ಆಯಿತು. ಮಕ್ಕಳನ್ನ ಇಟ್ಕೊಂಡು ನಾವೇನಾದರೂ ದರ್ಶನ ಮಾಡೋಕ್ಕೆ ಹೋಗ್ತಿದ್ವಿ. ಮಾಮೂಲಿ ನಾರ್ಮಲಾಗಿ ಹೋಗ್ತೀವಿ ದರ್ಶನಕ್ಕೆ ಅಂದರೆ ಭಾಳ ಇದಾಗ್ತಿತ್ತು. ತುಂಬ ಜನ ಇದ್ದರು, ತುಂಬ ಕ್ರೌಡ್ ಇತ್ತು. ನಾವು ಮುಂಚೆನೇ ದೇವಸ್ಥಾನಕ್ಕೆ ಹೋದಾಗೆ ಹರಕೆ ಹುಡ್ತಿದ್ವಲ್ಲ, ಅಕ್ಕಿನ ದಾನ ಮಾಡ್ತೀವಿ ಅಂತೇಳಿ, ಹಾಗಾಗಿ ಅಕ್ಕಿನ ಕೊಡ್ತೀವಿ ದೇವರಿಗೆ ಅಂತೇಳಿ ಅದನ್ನು ಕೊಡಲಿಕ್ಕೆ ಪ್ರದೀಪ್ ಅವರು ಹೋಗಿದ್ದಾರೆ. ಅಲ್ಲಿ ಬಂದು ಪಾಸ್ನೂ ಕೊಡ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಫೈನಲಿ ದೇವರು ರಾಯರು ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ಅಂತ ಅಷ್ಟೇ. ಕ್ರೌಡ್ಸ್ ಎಲ್ಲ ಹೀಗಿತ್ತು. ಇನ್ನೇನು ದರ್ಶನವೂ ಕೂಡ ಆಗೋಯ್ತು ನಮಗೆ. ಅಲ್ಲೆಲ್ಲ ವೀಡಿಯೋನ ಮಾಡ್ಲಿಕ್ಕೆ ಬಿಡೋಲ್ಲ ಒಳಗಡೆ ಅಂತ ನಿಮಗೂ ಗೊತ್ತು. ನಾವು ಹೊರಗಡೆ ಮಾತ್ರ ವೀಡಿಯೋನ ಮಾಡ್ಕೊತಾ ಇದ್ದೀವಿ. ದರ್ಶನ ಚೆನ್ನಾಗಾಯಿತು. ನಮಗೆ ಮುಂದೆನೇ ಒಂಥರ ನಂಗೆ ತುಂಬ ಖುಷಿ ಆಯಿತು. ತುಂಬ ಹೊತ್ತು ನಾನು ನಿಂತಿದ್ದೆ, ಒಂದು 10 ನಿಮಿಷ ದೇವ್ರ ಹತ್ರ ನಿಂತಿದ್ದೆ. ಎಲ್ಲನೂ ಕೂಡ ಆಯಿತು, ಪ್ರದಕ್ಷಿಣೆ ಆಯಿತು, ಎಲ್ಲನೂ ಆಯಿತು. ಪ್ರಸಾದನ ತೊಗೊಂಡು ಇನ್ನೇನು ಹೊರಡೋದಷ್ಟೇ. ಕೆಲವೊಂದು ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ, ನನಗೂ ಕೂಡ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಅಷ್ಟೇ. ಇಲ್ಲಿ ಸ್ವಲ್ಪ ಹೊತ್ತು ಹೊರಗಡೆ ದೇವಸ್ಥಾನದ ಮುಂದೆ ಕೂತ್ಕೊಂಡು ಇನ್ನೇನು ಹೊರಡಬೇಕು ಅಂತೇಳಿ ಕೂತಿದ್ದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಮಕ್ಕಳಿಗೆ ದೇವ್ರು ಕಾಪಾಡಲಿ, ಆರೋಗ್ಯ ಆಯುಷ್ ಕೊಡಪ್ಪ ಅಷ್ಟೇ. ದುಡಿಯೋದಕ್ಕೆ ನಾವೇ ಒಂದು ಸ್ವಲ್ಪ ನಮಗೆ ಆರೋಗ್ಯ ಕೊಟ್ಟರೆ ನಾವೇ ದುಡ್ಕೊತೀವಿ ತಂದೆ, ಅಷ್ಟನ್ನೇ ಕೇಳ್ಕೊಳ್ಳೋದು ನಾನು. ಯಾವುದೇ ರೀತಿಯಂಥ
ಆಡಂಬರ ಜೀವನ ನನಗೇನು ಕೇಳ್ಕೊಳ್ಳಲ್ಲ. ನಾನು ಇರೋದ್ರಲ್ಲೇ ಖುಷಿಯಾಗಿದ್ದೀನಿ. ನನ್ನ ಮಕ್ಕಳಿಗೆ ಆರೋಗ್ಯ ಮೇಯ್ನ್, ಆರೋಗ್ಯನೇ ಚೆನ್ನಾಗಿ, ಆರೋಗ್ಯವೇ ಭಾಗ್ಯ ಸ್ವಾಮಿ, ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು LED ದೇವ್ರನ್ನ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ದೇವ್ರು ನೋಡ್ತಾ ಇರ್ಬೋದು ನಾವು. ದೇವ್ರನ್ನ ಹಾಕಿರ್ತಾರೆ, ಇಲ್ಲಿ ದೇವ್ರನ್ನ ತೋರಿಸ್ತಾನೆ ಇರ್ತಾರೆ. ಅಭಿಷೇಕ ಮಾಡೋದು ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಇರ್ತಾರೆ. ಇಲ್ಲಿ ಕುತ್ಕೊಂಡು ಎಲ್ಲ ನೋಡ್ತಾ ಇರ್ಬೋದು ದೇವ್ರನ್ನ ನಾವು. ಇಲ್ಲಿ ಕುತ್ಕೊಂಡು ನಾವು ಸ್ವಲ್ಪ ಹೊತ್ತು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನ ಸುತ್ವಿ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ 1 ಅವರ್ ಒಳಗಡೆ, ಅಂದರೆ ಅರ್ಧ ಗಂಟೆಯಲ್ಲಿ ದೇವ್ರ ದರ್ಶನ ಆಯಿತು. ಇನ್ನು ಅರ್ಧ ಗಂಟೆ ಒಳಗಡೆ ದೇವಸ್ಥಾನ ಮುಂದೆ ಎಲ್ಲ ವೀಡಿಯೋಸ್ನ ಮಾಡಿಕೊಂಡು ಖುಷಿಯಾಗಿ ಓಡಾಡಿಕೊಂಡು ಹ್ಯಾಪಿಯಾಗಿ ಬಂದ್ವಿ ಅಂತ ಹೇಳ್ಬೋದು. ಈಗ ಹೊರಗಡೆ ಬರ್ತಾ ಇದ್ದೀವಿ. ನಾವು ಇನ್ನೇನು ಹೊರಡಬೇಕಲ್ಲ. ನೆಕ್ಸ್ಟ್ ತಿರ್ಗಾ 7 ಅವರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ರೂಮ್ಗೆ ಅಷ್ಟಲ್ಲಿ ಬಂದು ತಿರ್ಗಾ ಮತ್ತೆ ತಿಂಡಿ ತಿಂದು ರೂಮಿಗೆ ಬರಬೇಕು. ಹಾಗಾಗಿ నేను ತಿಂಡಿ ಟಿಫನ್ ಎಲ್ಲ ಮಾಡಿಕೊಂಡು ಫೈನಲಿ ಹೊರಗಡೆ ಬರ್ತಾ ಇದ್ದೀವಿ. ನೀನು ಮನುಷ್ಯನ ಕರ್ಕೊಂಡು, ನಾನಂತೂ ಸೀರೆನ ಹಾಕ್ಕೊಂಡು ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಆದರೂ ಕೂಡ ದೇವಸ್ಥಾನಕ್ಕೆ ಸೀರೆ ಉಡಬೇಕು ಅಂತೇಳಿ ಸೀರೆನ ಉಟ್ಕೊಂಡು ಬಂದಿದ್ದೀನಿ. ಭಾಳ ಸಂತೋಷ ಆಯಿತು. ದೇವಸ್ಥಾನ ಅಂದ್ರೇ ಆಗಲ್ವ, ಸೀರೆ ಉಡಬೇಕಂತ ಅನಿಸುತ್ತೆ. ಮನುಷ್ಯನ ಪ್ರದೀಪ್ ಅವ್ರು ತೊಗೊಂಡಿದ್ದಾರೆ. నేను ರೂಮಿಗೆ ಬಂದಾಯಿತು ನೋಡಿ. ಫುಲ್ ಸ್ವೆಟ್ ಆಗಿದೆ. ಸ್ವಲ್ಪ ರಿಫ್ರೆಶ್ ಆಗಿ ಡ್ರೆಸ್ನ ವೇರ್ ಮಾಡ್ಕೊಂಡು ನಿನ್ನ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಲಾಂಗ್ ಜರ್ನಿ ಇದೆ. ಇವಾಗ ರೂಮ್ ಚೆಕ್ಔಟ್ ಮಾಡೋಣ. ಈಗ ಒಂದು ಟಾಪ್ನ ಹಾಕ್ಕೊಂಡು ಎಲ್ಲ ಪ್ಯಾಕಪ್ ಮಾಡ್ಕೊಂಡ್ವಿ. ಚೆನ್ನಾಗಿ ಯೂಸ್ ಮಾಡಿದ್ವಿ ರೂಮ್ನ. ನೋಡಿ ಮನೀಶ್ ಇನ್ನೂ ಮಲಗಿದ್ದಾನೆ. ಅವನು ಎದ್ದಿದ ತಕ್ಷಣ ಹೊರಡೋಣ. 12 o'clock ಆಗುತ್ತೆ. ನಾವು ಮನೆಗೆ ಹೋಗೋಷ್ಟರಲ್ಲಿ ಇನ್ನು ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗ ಹೊರಡೋಣ ಅಂತೇಳಿ ರೆಡಿಯಾಗಿದ್ದೀವಿ. ಇನ್ನೇನು ಹೊರಡೋದಷ್ಟೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ರೂಮ್ ಚೆಕ್ಔಟ್ ಮಾಡಿಕೊಂಡು ಇನ್ನೇನು ಹೊರಡ್ತೀವಿ. ರೂಮ್ನ ಚೆಕ್ಔಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಎಲ್ಲ ಲಿಫ್ಟಿಂದ ತೊಗೊಬಂದು ಬ್ಯಾಗ್ಸ್ನೆಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಇನ್ನೇನು ಕಾರ್ ಒಳಗಡೆ ಎಲ್ಲನೂ ಲಗೇಜ್ನೆಲ್ಲ ಇಡಬೇಕು ಅಷ್ಟೇ. ಇನ್ನೇನು ನೋಡಿ ಲಿತಿಮಾ ಎಲ್ಲ ಏನು ಮಾಡ್ತಾಯಿದ್ದಾಳೆ. ನಮ್ಗೆ ನಿಜವಾಗ್ಲೂ ದರ್ಶನ ಬೇಗ ಆಗಿದ್ದು ಭಾಳ ಖುಷಿಯಾಯಿತು. ನಮಗೆ VIP ಪಾಸ್ ಸಿಕ್ಕಿದ್ದು ಕೂಡ ಭಾಳ ಖುಷಿಯಾಯಿತು. ಇಲ್ಲಾಂದರೆ ನಾವು ಮಧ್ಯಾಹ್ನ ಒಂದು ದಿವಸ ಎಲ್ಲ ಇಲ್ಲೇ ಇರಬೇಕಾಗಿತ್ತು. ಅಷ್ಟು ರಶ್ ಇದ್ದರು. ಒಂದು 4 to 5 hours ಆಗಿಬಿಡೋದು. ನಮಗೆ 4-5 ಅವರ್ ಆಗಿಬಿಡ್ತಿತ್ತೇನೋ. ಬೇಗ ಬಂದಿದ್ದಕ್ಕೆ ಬೇಗ ಹೊರಟಿದ್ದೀವಿ. ಇಲ್ಲಿ ನೋಡಿ ಮನೀಶು, ಲಿತಿ ಎಲ್ಲರೂ ಕೂಡ ಏನು ಈ ಮಕ್ಕಳೇ ಸುಸ್ತೇ ಆಗಲ್ವೇನೋ, ಅಷ್ಟು ಹಿಂಸೆ ಕೊಟ್ಬಿಡ್ತಾರೆ ನಮಗೆ ಕಾರ್ ಒಳಗಡೆ. ಇನ್ನೇನು ಹೊರಟಿದ್ದೀವಿ ಮಂತ್ರಾಲಯ ಕಡೆ. ಬಾ ಹೇಳಿ ಇನ್ನೇನು ಚೆಕ್ಔಟ್ ಮಾಡಿ ಕಾರಲ್ಲಿ ಕೂತ್ಕೊಂಡು ಮನೀಶ್ಗೆ ಫೀಡಿಂಗ್ ಬಾಟ್ಲೆಲ್ಲ ಹಾಲು ಹಾಕ್ಕೊಟ್ಟಿದ್ದೀನಿ. ಅಲ್ಲೂ ಕೂಡ ಸ್ವಲ್ಪ ಇಡ್ಲಿ ತಿಂದ. ಭಾಳ ಆಟ ಮಾಡ್ತಾನೆ ಮನೀಶು. ಎಲ್ಲಾದರೂ ಹೊರಗಡೆ ಬಂದುಬಿಟ್ರಂತೂ ನನಗಂತೂ ಸಾಕು ಮಾಡಿಬಿಡ್ತಾನೆ. ಏನಿಲ್ಲ, ಚಿಕ್ಕ ಮಕ್ಳು ಕರ್ಕೊಬಂದರೆ ಸ್ವಲ್ಪ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ. ಮಕ್ಕಳು ದೊಡ್ಡವರಾಗ್ಬಿಟ್ರೆ ನಮ್ಗೆ ಇನ್ನೂ ಸ್ವಲ್ಪ ಪೀಸ್ಫುಲ್ಲಾಗಿ ಓಡಾಡ್ಬೋದು ಅಂತ ಹೇಳ್ತೀನಿ. ಮನೆ ಕಡೆ ಹೊರಟಿದ್ದೀವಿ, ಬನ್ನಿ ಹೋಗೋಣ. ಈಗ ಸುಸ್ತಾಗೋಯ್ತು. ಒಳಗಡೆ ಬರೋಷ್ಟರಲ್ಲಿ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಮನೀಶ್ ನೋಡಿ, ಅವ್ರಿಗೆ ಎಷ್ಟು ಸುಸ್ತಾಗಿರುತ್ತೆ ಚಿಕ್ಕ ಪಾಪುಗೆ ಅಲ್ವಾ. 7 o'clock ಒಳಗಡೆ ಬಂದಿದ್ದೀವಿ. ಎಲ್ಲ ತಂದು ಈ ರೀತಿ ಗುಡ್ಡೆ ಹಾಕೊಂಡ್ಬಿಟ್ಟಿದ್ದೀವಿ. ಇವೆಲ್ಲನೂ ಜೋಡಿಸ್ಕೋಬೇಕು. ಮಜ್ಜಿಗೆ ಮೆಣಸಿನ್ಕಾಯಲ್ಲಿ ಸಿಕ್ತು ಅಂತೇಳಿ ತೊಗೊಬಂದಿರೋದು. ಏನಿಲ್ಲ, ಸುಸ್ತಾದರೆ ಸುಸ್ತಾಗ್ತಾಯಿದೆ ಭಾಳ. ಹೋಗಿ ಬಂದು ಇಷ್ಟೇ ಮನೆಗೆ ಬಂದಿದ್ದಾಯಿತು. ಟೋಟಲ್ ಮನೆಗೆ ಬಂದು ಎಲ್ಲ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀನಿ. ಭಾಳ ಸುಸ್ತಾಗ್ತಾಯಿದೆ. ಸ್ವಲ್ಪ ಟೀ ಮಾಡೋಣ ಅಂಥೇಳಿ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಟೀಗೆ ಇಟ್ಟಿದ್ದೀನಿ. ಸ್ವಲ್ಪ ಟೀ ಕುಡಿದು ರೆಸ್ಟ್ ಮಾಡೋದಷ್ಟೇ. ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ.